ಹೊನ್ನಕೀಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಬಸಮ್ಮ ಹಿರೂರ್. ವಿಜಯಪುರದಲ್ಲಿ ಮಾಜಿ ಸದಸ್ಯರಾದ ಮೈನುದ್ದೀನ್ ಬೀಳಗಿ ಹಾಗೂ ಪ್ರಕಾಶ್ ಮಿರ್ಜಿ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು. ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪರಮಾಪ್ತರಿಗೆ ಅನುಕೂಲವಾಗಲು ಪಾಲಿಕೆಗೆ ಸೇರಿದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಮೀನು ಸರಿಸುಮಾರು 26 ಗುಂಟೆ ಸರ್ವೆ ನಂಬರ್ 381/106 ಗಂಗನಹಳ್ಳಿ ಲೇಔಟ್ನಲ್ಲಿರುವ ಬಯಲು ಜಾಗೆಯ ನಿರ್ವಹಣೆಗೆ ಸಂಬಂಧಿಸಿದಂತೆ ಶ್ರೀ ಅಮೋಘ ಸಿದ್ದೇಶ್ವರ ವಿವಿಧೋದ್ದೇಶ ಕ್ಷೇಮಾಭಿವೃದ್ಧಿ ಸಂಸ್ಥೆ ನೀಡಲು ಠರಾವು ಪಾಸು ಮಾಡಿರುವುದು ಖಂಡನೀಯ. ಇದು ಶಾಸಕರ ಲ್ಯಾಂಡ್ ಮಾಫಿಯಾಕ್ಕೆ ಒಂದು ಉದಾಹರಣೆ ಎಂದು ಪಾಲಿಕೆ ಮಾಜಿ ಸದಸ್ಯ ಮೈನುದ್ದೀನ್ ಬೀಳಗಿ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರ ಶಾಸಕರಿಗೆ ಪರಮಾಪ್ತರಿಗೆ ಅನುಕೂಲವಾಗಲು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬಯಲು ಜಾಗೆಯನ್ನು ನಿರ್ವಹಣೆಗೆ ನೀಡುತ್ತಿರುವುದು ಕಾನೂನು ಬಾಹಿರ. ಉದ್ಯಾನವನ, ಬಯಲು ಜಾಗೆ, ಕ್ರೀಡಾಂಗಣವನ್ನು ಯಾವ ಕಾರಣಕ್ಕೂ ಯಾರಿಗೂ ಪರಭಾರ ಮಾಡಬಾರದು ಎಂಬ ನಿಯಮವಿದೆ. ಈ ಬಗ್ಗೆ ಮೇಯರ್ ಹಾಗೂ ಆಯುಕ್ತರಿಗೂ ಸಹ ಮನವರಿಕೆ ಮಾಡಿಕೊಡುವ ಪ್ರಯತ್ನ ಮಾಡಿದರೂ ಸಹ ಅವರು ನಮಗೆ ಸ್ಪಂದಿಸಿಲ್ಲ. ಈ ಬಗ್ಗೆ ಲಿಖಿತವಾಗಿಯೂ ದೂರು ಸಲ್ಲಿಸಿರುವೆ. ಕೂಡಲೇ ಈ ಠರಾವು ರದ್ದುಗೊಳಿಸಬೇಕು. ಇಲ್ಲವಾದರೆ ಕೂಡಲೇ ಕಾನೂನಾತ್ಮಕ ಹೋರಾಟಕ್ಕೆ ಅಣಿಯಾಗಲಾಗುವುದು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ವರದಿ ಸುರೇಶ್ ತೆರದಾಳ್, ವಿಜಯಪುರ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಕೀಣ ನ್ಯೂಸ್. 30ನೇ ತಾರೀಕಿನ ದಿವಸ ಒಂದು ಸಭೆಯನ್ನು ಕರೆದ ಅದರ ಅಜೆಂಡಾನಲ್ಲಿ 13 ಮತ್ತು 14 ವಿಷಯ ನಂಬರ್ 13 ಮತ್ತು 14ನಲ್ಲಿ 13 ವಿಷಯ ನಂಬರ್ 13 ಇದರಲ್ಲಿ ಒಂದು ಆಸ್ತಿಯ ವಿವರ ನಿಮಗೆ ನಾ ಹೇಳಕತ್ತೀನಿ. ಆಸ್ತಿ ವಿವರ ಏನದಂದ್ರೆ ಇತಿಹಾಸ ನಂಬರ್ 381/106 ಗಂಗನಹಳ್ಳಿ ಲೇಔಟದಲ್ಲಿ ಬರುವ ಬಯಲು ಜಾಗವನ್ನು ಶ್ರೀ ಅಮೋಘ ಸಿದ್ದೇಶ್ವರ್ ವಿವಿಧ ಅಂದ್ರೆ ಇವರಿಗೆ ಈ ಬಯಲು ಜಾಗ ಏನದ ಅವ್ರಿಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ಹೇಳಿಕೆಸಿಂದ ಒಂದು ವಿಷಯ ಹಾಕೊಂಡಿದ್ದ ಕೂಡಲೇ ನಮಗ ಏನ್ ನಮ್ಮ ಇದಕ್ಕೆ ಬಂದಿತ್ತು, ಇದು ವಿಷಯ ನಮ್ಮ ಮುಂದೆ ಬಂದಾಗ ನಾವು ಹೋಗಿ ಕಾರ್ಪೊರೇಷನ್ಗೆ ಮತ್ತು ಎಲ್ಲ ನಮ್ಮ ಮಾನ್ಯ ಪೂಜ್ಯ ಮಹಾಪೌರರಿಗೆ ಹಾಗೂ ಆಯುಕ್ತರಿಗೆ ಈ ವಿಷಯವನ್ನು ತಿಳಿಸಿದ್ದೀವಿ. ಯಾಕಂದ್ರೆ ಇದು ಒಂದು ಕಾನೂನು ಬಾಹಿರವಾಗಿ ವಿಷಯ ಇರುತ್ತದೆ. ತಾವು ಇದಕ್ಕೆ ಸಂಬಂಧಪಟ್ಟ ಇದು ನಮಗ ಅಂತರೂ ಇದು ಮಾಡಕ್ ಬರಂಗಿಲ್ಲ. ಕಾರ್ಪೊರೇಷನ್ಗಂತೂ ಇದು 26 ಗುಂಟೆ ಜಮೀನ್ ಕೊಡುವಂತ ಅವಶ್ಯಕತೆ ಏನು ಬಂತು? ಯಾರ ಒತ್ತಡ ಮೇಲೆ ಮತ್ತು ಯಾರ ರಾಜಕೀಯ ಒತ್ತಡ ಮೇಲೆ ಇಂಥ ಒಂದು ದೊಡ್ಡ, ಅದು ಏನ ಸಣ್ಣದ ಆಸ್ತಿ ಇಲ್ಲ. ಅದು ಹೊಸ ರೋಡ್ ನಮ್ಮ ಥಿಂಕ್ ಗ್ಯಾಸ್ ಅಪೋಸಿಟ್ ಒಂದು ಮೇನ್ ರೋಡ್ ಮೇಲಿಂದ ಆಸ್ತಿ ಒಂದು ಸಂಸ್ಥೆಗೆ ನೀವು ಕೊಡಾಕತ್ತೀರಿ, ಅದು ಕೊಡಾಕ್ ಬರಂಗಿಲ್ಲ. ಅದು ಯಾವುದೇ ಕಾನೂನು ಇದ್ರಾಗ ಅದು ಕೊಡಾಕೆ ಬರಂಗಿಲ್ಲ. ಅದು ಬಯಲು ಜಾಗ ಅದ, ಅದು ಈ ಸ್ಕೂಲ್ ಕಟ್ಟಾಕಾಗ್ಲಿ, ಅದು ಏನೋ ಕಟ್ಟಾಕಾಗ್ಲಿ, ಅದು ಬರಂಗಿಲ್ಲ. ಅದು ಸೆಕ್ಷನ್ 7 ಸೆಕ್ಷನ್ 8 ಇದು ಏನ್ ಹೇಳ್ತೈತಂದ್ರೆ ನಾವು ಜಾಗ ಲೀಸ್ ಕೊಡಕ್ ಆಗಂಗಿಲ್ಲ, ನಾವು ಜಾಗ ಯಾರಿಗಾದ್ರೂ ಶಾಲೆಗೆ ಕಟ್ಟಡಕ್ಕೆ ಕೊಡಕ್ ಆಗಂಗಿಲ್ಲ, ಅಥವಾ ಮಾರಾಟಕ್ಕೆ ಮಾಡಕ್ ಆಗಂಗಿಲ್ಲ. ಯಾವುದೇ ತರದ್ದು ಇದು ಜಾಗವನ್ನು ನಾವು ಕೊಡಕ ಇದು ಇಲ್ಲ ಹೇಳಿಕೆಸಿಂದ ಕಾನೂನಿನಲ್ಲಿ ಸ್ಪಷ್ಟವಾಗಿ ಇದ್ದರೂ ಸಹಿತ ಕಾರ್ಪೊರೇಷನ್ ನಲ್ಲಿ ನಾನು ಹೋಗಿ ನಿನ್ನೆ ನಮ್ಮ ಕಮಿಷನರ್ ಮುಂದೆ ನಿಂತಿಕೆಸಿಂದ ಅವರಿಗೆ ಇದರ ಬಗ್ಗೆ ತಿಳಿಸಿ, ಮತ್ತ ಪೂಜ್ಯ ಮಹಾಪೌರರ ಎಲ್ಲಾ ಸದಸ್ಯರ ಮುಂದೆ ಹೋಗಿಕೆಸಿಂದ ಕೊಟ್ಟು ನಾನು ಅವರಿಗೆ ತಿಳಿಸಿ ಬಂದೀನಿ. ಇದು ಕಾನೂನು ಬಾಹಿರವಾಗಿರುತ್ತದೆ, ನೀವು ಇಲ್ಲೇ ಕೈ ಬಿಡ್ಬೇಕು. ಇಲ್ಕಂದ್ರೆ ಇದು ನಮ್ಮ ಒಂದು ಕರಪ್ಷನ್ ಆಗೈತಿ ಅಥವಾ ಕರಪ್ಷನ್ ಮಾಡಕತ್ತಾರ ಅಂತ ಹೇಳಿಕೆಸಿಂದ ಸ್ಪಷ್ಟವಾಗಿ ಕಂಡು ಬರುವಂತ ವಿಷಯ ಆಗುತ್ತದೆ. ನೀವು ಇಲ್ಲೇ ಬಿಡ್ರಿ ಅಂತಂದ್ರು ಸಹಿತ ಅವ್ರು ಯಾರ ಕರಪ್ಷನ್ ಗೊತ್ತಾರ ಅದು ಗೊತ್ತಿಲ್ಲ, ಏನ್ ಯಾರ ರಾಜಕಾರಣಿಗೆ ಇದು ಮಾಡ್ಯಾರ ಅದು ಗೊತ್ತಿಲ್ಲ. ಆ ಗಂಗನಹಳ್ಳಿ ಅಂದ್ರೆ ಯಾರಂತಂದ್ರೆ ಸೀದಾ ನಾ ಅಂದ್ರು ಬಸವನಗೌಡ ಪಾಟೀಲ್ ಯತ್ನಾಳರ ಆತ್ಮೀಯರವರು.
ಅವ್ರು ಯಾರದಾರ ಅಂದ್ರೆ ಬಸವನಗೌಡ ಪಾಟೀಲ್ ಅವರು ಆತ್ಮೀಯರು. ಯಾಕಪ್ಪ MLA ಏನು ಬತ್ತಿದು, MLA ಯಾಕ ಜಮೀನು ಅವರಿಗೆ ಇದು ಮಾಡ್ಬೇಕಂತ ಇದು ಮಾಡ್ಯಾರ. ಆ ಜಾಗ ನಾನು ಕಾರ್ಪೊರೇಟರ್ ಇದ್ದಾಗ, ವಾರ್ಡ್ ನಂಬರ್ 31 ಕಾರ್ಪೊರೇಟರ್ ಇದ್ದಾಗ, ಅವಾಗ ಅವರೇ ಆಗಿ ಇದು ನಮ್ಮ ಎಣ್ಣೆ ಮಾಡಿಕೊಡ್ರಿ, ನಾವು ಜಮೀನ್ ಬಿಟ್ಟು ಕೊಡ್ತೀವಿ ಅಂತ ಹೇಳ್ಯಾರ. ಅವ್ರಿಗೆ ನಾವು ಹೋಗಿ ಒತ್ತಡ ಮಾಡಿಲ್ಲ. ನಾವು ಏನೈತಿ ಲ್ಯಾಂಡ್ ಎಕ್ವೇಷನ್ ಪ್ರಕಾರ ನಾವು ಜಮೀನ್ ಎಕ್ವೈರ್ ಮಾಡ್ಕೊಂಡು ಇಲ್ಲಿಂದ ರೋಡ್ ಮಾಡ್ಕೊತೀವಿ ಅಂತ ಹೇಳಿ ನಾವು ಅವಾಗೆ ನಮ್ಮ ಸರ್ಕಾರ ಇದ್ದಾಗ ನಾವು ಅಂದಿದ್ದೀವಿ ಮಾಸ್ಟರ್ ಪ್ಲಾನ್ ಮೂಲಕ. ಅವ್ರೇನಂದ್ರು ಇಡ್ರಿ, ನೀವು ನಮಗ್ ಬರೇ ಇದು ಎಣ್ಣೆ ಮಾಡ್ಕೊಡ್ರಿ, ನಾವು ನಿಮಗ್ ಜಾಗ ಬಿಟ್ಟು ಕೊಡ್ತೀವಿ. ಈಗ ಯಾಕದು ಜಾಗ ಬಸವನಗೌಡ್ರ ಅವ್ರಿಗೆ ಕೊಡ್ಸ್ಲಕತ್ತಾರ? ಯಾಕೆ ಒತ್ತಡ ಹಾಕ್ಲಕತ್ತಾರ ಮೇರ್ ಮೇಲೆ? ಬಸವನಗೌಡ್ರದ್ ಏನಿದು, ಇದ್ರಾಗ ಏನ್ ಕೈವಾಡದ? ಇದಕ್ಕೂ ಬೆನ್ ಹತ್ರ ಇಂಥ ಜಮೀನುಗಳಿಗೆ ಇದು ಜಮೀನ್ ಮಾಫಿಯಾ ಅಂದ್ರೆ ಬಸವನಗೌಡ್ರನೇ ಜಮೀನ್ ಮಾಫಿಯಾ. ಈಗ ಅವ್ರು ಇದಕ್ಕಿಂತ ಮೊದಲು ಒಂದ್ಸಲ ಹೇಳ್ಯಾರ ಜಮೀನ್ ಮಾಫಿಯಾ ಅದರ ಬಗ್ಗೆ ಯಾರ್ಯಾರಿಗೂ ಟೀಕೆ ಮಾಡಿದ್ರು ಅವರು. ಈಗ ನಾ ಟೀಕೆ ಮಾಡ್ಲಾಕತ್ತೀನಿ. ಬಸವನಗೌಡ ಪಾಟೀಲ್ ಯತ್ನಾಳದ ಅವ ಇದು ಅದಾನ, ಅವಾಗ ಅಂಗನಳ್ಳಿ ಅವ ಶಿಷ್ಯ ಅದಾನವ. ಅವ ಎಲ್ಲಾರು ಕೂಡ್ಸಿ ಇದು ಕುತಂತ್ರ ನಡೆಸ್ಯಾರ. ಇದು ಒಂದು ದೊಡ್ಡ ಆಸ್ತಿ, ಸರ್ಕಾರದ ಆಸ್ತಿಯನ್ನು ಗುಳು ಮಾಡುವಂತ ಒಂದು ಸಜ್ಜವನ್ನು ನಡೆದೈತಿ. ಅದಕ್ಕ ಕಾರಣ ಈಗಾಗ್ಲೂ ನಾವು ಹೋಗಿಂದ ಈ ಕಾರ್ಪೊರೇಷನ್ಗೆ ನಂದು ಲೆಟರ್ ಪ್ಯಾಡ್ ಮೇಲೆ ಅರ್ಜೆಂಟ್ ಇದ್ದ ಕಾರಣಕ್ಕೆ ನಾನು ನನ್ನ ಕೈಲಿಂದ ಬರೋದಕ್ಕೆ ಇದು ಕೊಟ್ಟಿನಿ. ಇದು ನಾ ಕೈಲಿಂದ ಬರೋದು ಕೊಟ್ಟಿನಿ, ನನ್ನ ಸ್ವಂತ ಕೈಲಿಂದ ಬರೋದು ಕೊಟ್ಟಿದ್ದು ಇದು ಅರ್ಜಿ. ಯಾಕಂದ್ರೆ ಟೈಮ್ ಇದ್ದಿದ್ದಿಲ್ಲ. ಇವರು ಏನೋ ಓಹೋನಲ್ಲಿ ಆ ಆಸ್ತಿಯನ್ನು ಯಾರಿಗಾರ ಮಾಡಿಕೊಟ್ಟಿಗೆಸಿಂದ ನಮ್ಮ ಸರ್ಕಾರದ ಇದು ಕಾನೂನು ಉಲ್ಲಂಘನೆ ಮಾಡ್ಲಕತ್ತಾರ ಅಂತ ಹೇಳಿಗೆಸಿಂದ ಇವತ್ತು ನಾ ಬಸವನಗೌಡ ಪಾಟೀಲ್ ಮೇಲೆ ಅವ್ರು MLA ಆಗಿದ್ದ ಒತ್ತಡದಿಂದ, ಅವರು MLA ಆಗಿ ಒಂದು ಒತ್ತಡದಿಂದ ಈ ಎಲ್ಲಾ ಸಜ್ಜವನ್ನು ನಡೆಸ್ಯಾರ. ಇದು ಏನಿದೆ, ಇದು ಮಾನ್ಯ ಪೂಜ್ಯ ಮಹಾಪೌರರಿಗೆ ಮತ್ತೊಂದ್ಸಲ ನಾ ಹೇಳಕತ್ತೀನಿ, ಈ ವಿಷಯವನ್ನು ಇದೇ ಕೈ ಬಿಡಬೇಕು. ಇಲ್ಲಾಂದ್ರೆ ಇದಕ್ಕೆ ಕಾನೂನಾತ್ಮಕವಾಗಿ ನಾವು ಮುಂದೆ ಇದು ಜಾರಿ ಮಾಡ್ತೀವಿ ಅಂತ ಹೇಳಿ ನಾ ಹೇಳ್ತೀನಿ. ಮುಂದೆ ನಮ್ಮ ಪ್ರಕಾಶ್ ಮಿರ್ಜಿ ಅವರು ನಿಮಗೆ ಹೇಳ್ತಾರೆ. ಮೈನು ಬೀಳಿಯವರು ಈ ವಿಷಯ ಹೇಳಿದ್ರಲ್ಲ, ಇನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಇದನ್ನ ಇನ್ನೊಂದ್ಸಲ ನಾನು ವಿವರಿಸ್ತೀನಿ. ಅದ ನಂತರ ಮತ್ತೊಂದು ವಿಷಯ ಮಾತಾಡ್ತೀನಿ. ಸೊ ಮೈನು ಬೀಳಿಯವರು ಹೇಳಿದ್ರ ಪ್ರಕಾರ 381 /106 ಇದು ಶ್ರೀ ಅಮೋಘ ಸಿದ್ದೇಶ್ವರ ವಿದ್ಯುತ್ ಕ್ಷಮರಾಭಿವೃದ್ಧಿ ಸಂಸ್ಥೆಗೆ ಕೊಟ್ಟಾರ. ಸೊ ಇದರ 26 ಗುಂಟ ಅಂತಂದ್ರೆ ನೇರ 26,000 ಸ್ಕ್ವೇರ್ ಫೀಟ್ ಆಗತ್ತೆ. ಬಟ್ ಅಲ್ಲಿ ಮಾರ್ಕೆಟ್ ರೇಟ್ ಏನು ನಡೆದಂತ ಅಂದ್ರೆ ಈ ವಿಷಯ ನಾವು ಯಾಕೆ ನಾವು ಇಷ್ಟು ಸೀರಿಯಸ್ ಆಗಿ ತೊಗೊಂಡಿವಿ ಅಂತಂದ್ರೆ ಅಲ್ಲಿ ಮಾರ್ಕೆಟ್ ರೇಟ್, ಸೊ ಇವತ್ತಿನ ಮಾರ್ಕೆಟ್ ಪರ್ ಸ್ಕ್ವೇರ್ ಫೀಟಿಗೆ ನೇರ ಒಂದು 3,000 ರೂಪಾಯಿ ಇದೆ. 3,000 ರೂಪಾಯಿ ಸ್ಕ್ವೇರ್ ಫೀಟ್ ಇದೆ. ಸೊ 26,000 ಸ್ಕ್ವೇರ್ ಫೀಟ್ ಅಂದ್ರೆ ನೇರ ಒಂದು 7.8 ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಇದು ಜಾಗ ಆಗ್ತದೆ. ಸೊ ಮೇಲಾಗಿದನ್ನ ಇಂಥ ದೊಡ್ಡ ಆಸ್ತಿಯನ್ನು ನಮ್ಮ ಕಾರ್ಪೊರೇಷನ್ ಯಾಕೆ ಕಳ್ಕೊಳಕತ್ತಾರ, ಯಾವ ಕಾರಣಕ್ಕೆ ಕಳ್ಕೊಳಕತ್ತಾರ ಅಂತ ನಮ್ಮ ಒಂದು ಕಳವಳಾಗ್ಯದ. ಸೊ ಮೇಲಾಗಿ ಹೇಳ್ಬೇಕಂತಂದ್ರೆ ಇದು ಕಾನೂನೊಳಗೆ ಇದನ್ನ ಈ ರೀತಿ ಯಾವುದೇ ಸಂಘಕ್ಕೆ ಅಥವಾ ಯಾವುದೇ ಮಾಲೀಕತ್ವರಿಗೆ ಯಾರಿಗೆ ಕೊಡ್ಲಕ್ ಆಗುದಿಲ್ಲ. ಕರ್ನಾಟಕ ಸರ್ಕಾರದ ಗೆಜೆಟ್ ಪ್ರಕಾರ, ಕಾನೂನಿನ ಪ್ರಕಾರ 1985 ಕ್ರಮ ಸಂಖ್ಯೆ ಒಳಗೆ 6, 7, 8 ಪ್ರಕಾರ ಇವತ್ತು ಆಕ್ಚುಲಿ ಕೊಡೋಕೆ ಬರೋದಿಲ್ಲ. ಸೊ ಮೇಲಾಗಿ ಕೊಡಕ್ಕೆ ಬರೋದಿಲ್ಲ ಅಂತಂದ ಬಳಕ ಇದು ಅಜೆಂಡಾ ಒಳಗೆ ಈ ವಿಷಯ ಯಾಕೆ ಬಂತು ಮ್ಯಾಗೆ ನಾನು ನೇರವಾಗಿ ಆಯುಕ್ತರ ಮ್ಯಾಗ ವಿಜಯಪುರ ಮಹಾನಗರ ಪಾಲಿಕೆ ಆಯುಕ್ತರ ಮ್ಯಾಗ ಮತ್ತು ಪೂಜ್ಯ ಮಹಾಪೌರರ ಮ್ಯಾಗ ನಾನು ಆರೋಪ ಮಾಡ್ತೀನಿ. ಈ ವಿಷಯ ಕಾನೂನು ಅಡಿಯೊಳಗೆ ಬರುವುದಿಲ್ಲ ಅಂತಂದ್ರೆ ನೀವು ವಿಷಯನ ಯಾಕೆ ನೀವು ಮೀಟಿಂಗ್ ಒಳಗೆ ತೊಗೊಂಡ್ರಿ? ನೀವು ಮೀಟಿಂಗ್ ತೊಗೊಂಡ್ಕಿಂದ ಆಲ್ರೆಡಿ ನೀವು ಠರಾವನು ಪಾಸ್ ಮಾಡಿದ್ರಿ ನಿನ್ನೆ ಮೀಟಿಂಗ್ ಒಳಗೆ. ಸೊ ಇದು ನಮ್ಮ ವಿಜಯಪುರ ಮಹಾನಗರಕ್ಕೆ ದೊಡ್ಡ ಪೆಟ್ಟು ಅಲ್ದೇನೆ ಮತ್ತು ಕಾನೂನು ಎಲ್ಲರೂ ಕೂಡಿಕೆಸಿಂದ ಆಯುಕ್ತರು, ಪೂಜ್ಯ ಮಹಾಪೌರರು ಮತ್ತು ಎಲ್ಲ ಸದಸ್ಯರು ಕೂಡಿಕೆಸಿಂದ ಮತ್ತೊಮ್ಮೆ ತಮ್ಮ ಅಧಿಕಾರವನ್ನು ಉಲ್ಲಂಘನೆ ಮಾಡ್ಲಾಕತ್ತಾರ ಅಂತ ನನಗೆ ಅನಿಸ್ಲಾಕತ್ತದ. ಎರಡನೇದು, ಸೊ ಮೇಲಿಂದ ಮ್ಯಾಗೆ ನಾನು ಯಾಕೆ ಹೇಳ್ಬೇಕು ಅಂತಂದ್ರೆ ಮೇಲಿಂದ ಮ್ಯಾಗೆ ಮಾನ್ಯ ಸಚಿವರು, ನಮ್ಮ ಉಸ್ತುವಾರಿ ಸಚಿವ MB ಪಾಟೀಲ್ ಸಾಹೇಬ್ ಹೇಳ್ತಾರೆ ಪಾರದರ್ಶಕತೆ ನಮ್ಮ ಆಡಳಿತ ಪಾರದರ್ಶಕತೆ ಬೇಕಂತ ಹೇಳ್ತಾರೆ. ಸೊ ನಾನು ಒಂದು ವಿಷಯ ನಾನು ಹೇಳ್ತೇನೆ, ವೈಯಕ್ತಿಕವಾಗಿ ನಂದೇ ವಿಷಯ. 6 ತಿಂಗಳಿಂದ ನಾನು ಮಹಾನಗರ ಪಾಲಿಕೆ ಕೆಲವೊಂದು ವಿಷಯಗಳನ್ನು 3-4 ವಿಷಯಗಳನ್ನು ಇಟ್ಕೊಂಡು ಕೇಸಿಂದ ನಾನು 6 ತಿಂಗಳಿಂದ ಪತ್ರ ಬರಿತಾ ಇದ್ದೀನಿ. ಇವತ್ತಿನ ತನಗೂ ನನಗೆ ಮಾಹಿತಿ ಕೊಡ್ಲಾಗ್ತಾ ಇರಲಿಲ್ಲ. ಯಾಕೆ ಕೊಡ್ಲಾಗ್ತಾ ಇರಲಿಲ್ಲ? ಮತ್ತು ಪಾರದರ್ಶಕತೆ ಎಲ್ಲಿ ಹೋಯ್ತು? ಮಾನ್ಯ ಸಚಿವರು ಹೇಳ್ತಾರೆ, ಎಲ್ಲರಿಗೆ ಹೇಳ್ತಾರೆ ಪಾರದರ್ಶಕತೆಯಿಂದ ಆಗಬೇಕಂತ. ಬಟ್ ಇಲ್ಲಿ ವಿಜಯಪುರ ಮಹಾನಗರ ಪಾಲಿಕೆ ಒಳಗೆ ಇದೇ ಆಯುಕ್ತರಿಗೆ ನಾನು ಲೆಟರ್ ಕೊಟ್ಟೀನಿ, 3-4 ಲೆಟರ್ ಕೊಟ್ಟೀನಿ. ಮತ್ತು ಸ್ವತಃ ಭೇಟಿಯಾಗಿನೂ ನಾನು ಹೇಳಿದ್ದೀನಿ, ಮತ್ತು ಫೋನ್ ಮುಖಾಂತರ ಹೇಳಿದ್ದೀನಿ ನಾನು.
ಸರ್ ಇವು 5-6 ತಿಂಗಳಾಯ್ತು ಇದು ಮಾಹಿತಿ ಕೇಳಿದೀನಿ, ಮಾಹಿತಿ ಕೊಡ್ತಾ ಇಲ್ಲ ನೀವು ಅಂತ ಹೇಳಿಕೆಶಿಂದ. ಮಾಹಿತಿ ಯಾಕೆ ಕೊಡಕತ್ತಿಲ್ಲ ಅಂತಂದ್ರೆ ಮೇಲ್ನೋಟಕ್ಕೆ ಏನಾಗದ ಅವ್ಯವಹಾರ. ಅವು ನಾನು 3-4 ವಿಷಯಗಳನ್ನು ಕೇಳಿದ್ದು ಅದ್ರೊಳಗೆ ಅವ್ಯವಹಾರ ಆಗಿದಂತೂ ಮೇಲ್ನೋಟಕ್ಕೆ 100% ಕಂಡು ಬಂದದ. ಬಟ್ ಅದ್ರ ಮಾಹಿತಿ ತಗೊಂಡು ನಾವು ಮುಂದೆ ಅದನ್ನ ಕಾನೂನು ಹೋರಾಟ ಮಾಡ್ಬೇಕಂತ ಹೇಳಿಕೆಶಿಂದ ನಾವು ಏನು ಮಾಡ್ತಿದ್ವಿಲ್ಲ ಅದಕ್ಕೆ ಅವ್ರ ಮಾಹಿತಿನೇ ಕೊಡ್ತಾ ಇಲ್ಲ. ಸೊ ಅದಕ್ಕೆ ವಿಜಯಪುರ ಮಹಾನಗರ ಪಾಲಿಕೆ ಯಾವ ದಾರಿ ಹಿಡಿದಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಸೊ ಅದಕ್ಕೆ ತಮ್ಮ ಮುಖಾಂತರ ಮಾನ್ಯ ಉಸ್ತುವಾರಿ ಸಚಿವರಲ್ಲಿಯೂ ಮತ್ತು ಮುಖ್ಯಮಂತ್ರಿಗಳಲ್ಲೂ ನಾನು ಮನವಿ ಮಾಡ್ಕೋತೀನಿ. ಮತ್ತು ಇವ್ರು ಎಲ್ಲಾನು ಸರಿಪಡಿಸಬೇಕು. ಇದೈತ್ರಿ ಈಗ ನಾವು ಬಯಲು ಜಾಗೆ ಅಂತ ಹೇಳಿದಿಲ್ಲ, ಅದನ್ನು ಯಾವುದು ಕೊಡಕ್ಕೆ ಬರಲ್ಲ. ಕೆಲವೊಂದು ಲೇಔಟ್ ವಿಜಯಪುರದ ಕೆಲವೊಂದು ಲೇಔಟ್ಗಳು ಅದಾವೆ, ಅವ್ರ ಮಾಲೀಕರು ತಮ್ಮ ಆ ಗಾರ್ಡನ್ ಪರ್ಪಸ್ ಇದೆ, ಆ ಗಾರ್ಡನ್ ಪರ್ಪಸ್ ಗಾರ್ಡನ್ ಮಾತ್ರ ಅದನ್ನ ಬಿಡಬೇಕಂತ ಹೆಚ್ಚಿಂದ ಅದನ್ನು ಯಾರಿಗೆ ಕೊಡಬಾರ್ದು. ಅವ್ರು ಕೆಲವೊಬ್ರು ಮಾಲೀಕರು ಕಿಲ್ಲಿ ಹಾಕೊಂಡು ಕಿಶಿಂದ ತಮ್ಮದೇ ಆದ ಅಲ್ಲಿ ಒಂದು ಶೆಡ್ ಏನೋ ಮಾಡ್ಕೊಂಡು ಎಷ್ಟೋ ಲೇಔಟ್ಗಳು ಅದಾವೆ. ಸೊ ಅದಕ್ಕೆ ನಮಗೆ ಸ್ಪಷ್ಟವಾಗಿ ತಮಗೆ ಹೇಳ್ಬೇಕಂತ ಕಾನೂನು ಹೇಳತ್ತಂದ್ರೆ ಒಂದು ಬಯಲು ಜಾಗೆ ಆಯಿತು, ಕ್ರೀಡಾಂಗಣ, ಸೊ ಅಂದ್ರೆ ಲೇಔಟ್ ಕ್ರೀಡಾಂಗಣ, ಸೊ ಆಮೇಲೆ ಒಂದು ಗಾರ್ಡನ್, ಇವು 3 ಜಾಗಗಳನ್ನು ಯಾರಿಗೂ ಯಾವುದೇ ರೀತಿಯ ಪರಬಾರೆ ಮಾಡಬಾರ್ದಂತ ಹೇಳಿ ಕಾನೂನು ಅದ. ಸೊ ಅದಕ್ಕೆ ತಮ್ಮ ಮುಖಾಂತರ ನಾನು ಸೊ ಎಲ್ಲ ನಮ್ಮ ರಾಜ್ಯ ಸರ್ಕಾರಕ್ಕಾಯ್ತು ಮತ್ತು ಸಚಿವರಲ್ಲಿ ನಾನು ಮನವಿ ಮಾಡ್ಕೋತೀನಿ. ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವು ಆದೇಶಿಸಿದ್ರು ಅಥವಾ ಯಾವ ರೀತಿ ನೋಡಿದ್ರೆ ಇದನ್ನ ಈ ವಿಷಯವನ್ನು ಕೈ ಬಿಡಬೇಕು. ಕೈ ಬಿಡದೆ ಹೋದ್ರೆ ಮೈನು ಬೀಳಿಗೆಯವ್ರು ಹೇಳ್ದಂಗೆ ನಾವು ಇದಕ್ಕೆ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಅಂತ ಮಾಡ್ಲಿಕ್ಕೆ ನಾವು ಸಿದ್ಧರದೀವಿ ಅಂತ ಹೇಳಿ ತಮ್ಮ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೇನೆ. ಸರ್ ಇದು ತಮ್ಗೆ ಹೇಳಿದಲ್ಲ ಸರ್, ಇದೆ 26 ಗುಂಟ ನೀರ ಅವ ಸರ್. ಅದು ಇದು ಈ ಅಜೆಂಡಾನಾಗಿ ಅದು 12 ನಂಬರ್ನು ಹಾಕ್ಯಾರಲ್ಲ, ಸಬ್ಜೆಕ್ಟ್ 12 ನಂಬರ್ನು ಅದೂನು ಅವ್ಯವಹಾರ. ಅದು ಇದಕ್ಕೆ ನಾನು ಹೇಳ್ದಂಗೆ ನಿಮ್ಗೆ ಹೇಳ್ತೀನಿ ಇನ್ನೊಂದು ಸರ್, ನಾನು ಹೇಳ್ತೀನಿ ಸರ್. ಅವ್ಯವಹಾರ ಆಗಿದೆ ಅಂತಂದ್ರೆ ಸರ್, ಈಗ ಕೆಲವೊಂದು ನಮ್ಮಲ್ಲಿ ವಿಜಯಪುರ ಮಹಾನಗರ ಪಾಲಿಕೆ ಜೋನಲ್ ಆಫೀಸ್ಗಳಾಗ್ಯಾವ, ವಲಯ ಕಚೇರಿಗಳಾಗ್ಯಾವ, 2ರಿಂದ 3 ಆಗ್ಯಾವ. ಅಲ್ಲಿ ವಲಯ ಕಚೇರಿಗಳನ್ನು ಮಾಡಬೇಕಂತ ಹೇಳಿ ಕೇಶಿಂದ ಅದಕ್ಕೆ ಆದಂಥ ಒಂದು ಟೇಬಲ್, ಒಂದು ಕೇಬಲ್, ಒಂದು ಕಂಪ್ಯೂಟರ್ ತೊಗೋಬೇಕಂತ ಅಂದ್ರೆ ಎಷ್ಟೋ ದುಡ್ಡುಗಳನ್ನು ಸ್ಯಾಂಕ್ಷನ್ ಆಗ್ಯದ. ಬಟ್ ಅಲ್ಲಿ ಇವತ್ತು ನೀವು ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಎಲ್ಲ ಹಳ್ಳಿ ಟೇಬಲ್, ಹಳ್ಳಿ ಕುರ್ಚಿ, ಹಳ್ಳಿ ಕೇಬಲ್, ಹಳ್ಳಿ ಕಂಪ್ಯೂಟರ್ಸೇ ಅವ. ಇದು ಮೊದಲನೇದು. ಇದು ಸ್ಪಷ್ಟವಾಗಿ ಹೇಳ್ಬೇಕಂತಂದ್ರೆ. ಎರಡನೇ ಅವ್ಯವಹಾರ ಏನಂತಂದ್ರೆ, ಸೊ ತೋಟಗಾರಿಕೆ ಇಲಾಖೆಯಿಂದ ನಾವು ಸಸಿಗಳನ್ನ ಇಡಬೇಕಂತ ಹೇಳಿ ಇದು ಮಾಡಿದಲ್ಲ. ತೋಟಗಾರಿಕೆ ಇಲಾಖೆಯಿಂದ ಅಲ್ಲಿ 10,000 ಸಸಿಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ತಮ್ಮ ಹೇಳ್ತಾ ಇದ್ರಿ, 10,000 ಸಸಿಗಳದ್ದು ಅಲ್ಲಿ ಪೇಮೆಂಟ್ ಆಗತ್ತೆ, ಇಲ್ಲಿ ಬರೋದು 5,000 ಮಾತ್ರ ಬರ್ತಾವ. ಸೊ ಈ ತರ ಇನ್ನೂ ಎಷ್ಟೋ ಅವ್ಯವಹಾರಗಳು. ಆಮೇಲೆ ಇನ್ನೊಂದು ಸರ್, ಮಹಾನಗರ ಪಾಲಿಕೆಯೊಳಗೆ ಬಹುಶಃ ಮಾನ್ಯ ಪೂಜ್ಯ ಮಹಾಪೌರರಾಗಿರ್ಬೇಕು, ಸದಸ್ಯರಾಗಿರ್ಬೇಕು, ಯಾಕವರು ಆ ಕಡೆ ಲಕ್ಷ ಕೊಡ್ತಾ ಇಲ್ಲ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೀರಿ, RI ಇದ್ದವರಿಗೆ ಬಿಲ್ ಕಲೆಕ್ಟರ್ ಅಂತ ಹೇಳಿ ಕಿಶಿಂದ ನೇಮಕ ಮಾಡ್ತಾರೆ, ಬಿಲ್ ಕಲೆಕ್ಟರ್ಗೆ ಒಯ್ದ ಕಿಶಿಂದ RI ಮಾಡ್ತಾರೆ, RO ಮಾಡ್ತಾರೆ. ಇದು ಯಾವ ಕಾನೂನು ಅದೇ ನಮಗೆ ತಿಳಿತಾ ಇಲ್ಲ. ಅಲ್ಲ ಸರ್, ಅವ್ರು ತಾವು ಕಲ್ದಿದ್ದು FD ಅವ್ರ ತಂದ ಕಿಶಿಂದ ಬಿಲ್ ಕಲೆಕ್ಷನ್ ಮಾಡಕ್ ಹಾಕ್ತಾರೆ, ಬಿಲ್ ಕಲೆಕ್ಟರ್ಗೆ ಒಯ್ದ ಕಿಶಿಂದ RI RO ಮಾಡ್ತಾರೆ. ಇಂಥ ಎಷ್ಟೋ ಉದಾಹರಣೆಗಳು ಅದಾವ ಸರ್. ಅದ್ರ ಇದು ಜಮಖಂಡಿ ರೋಡ್ ಬಸ್ ಸ್ಟ್ಯಾಂಡ್ದಿಂದ ಏನು ಹೊಸ ರೋಡ್ ಬರ್ತದಲ್ಲ ಸರ್, ಇಲ್ಲಿ ಬಸ್ ಸ್ಟ್ಯಾಂಡ್ ಹಿಂದೆ ಚರ್ಚ್ಲಿಂದ ಹೋಗಿಂದ ಏನು ನೈರಾ ಪೆಟ್ರೋಲ್ ಪಂಪ್ ಅಲ್ಲೇ ಬರ್ತದೆ ಸರ್. ಅದು ಸಮೀಪ ನೈರಾ ಪೆಟ್ರೋಲ್ ಪಂಪ್ ಬಾಜುಕ ಥಿಂಕ್ ಗ್ಯಾಸ್ ಲೆಫ್ಟಿಗೆ ಇದು ಜಾಗ, ಇದು ರೈಟಿಗೆ ಪ್ರಮುಖವಾಗಿ. ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ. ಎಸ್ ಸರ್. ಸೊ ಅದಕ್ಕೆ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ಲೇಔಟ್ ಅವ್ರದ್ದೇ, ಗಂಗಳಿ ಅವ್ರದ್ದೇ ಅದು ಲೇಔಟ್. ಬಟ್ ಲೇಔಟ್ ಅವ್ರು ಮಾಡಬೇಕಾದ್ರೆ ಸರ್ಕಾರಿ ನಾರ್ಮ್ಸ್ ಪ್ರಕಾರ ಗಾರ್ಡನ್ ಇಂತಿಷ್ಟು % ಬಿಡಬೇಕು, ಬಯಲು ಜಾಗಕ್ಕೆ ಇಂತಿಷ್ಟು ಬರಬೇಕು, CS ಸೈಟ್ಗಳಿಗೆ ಬಿಡಬೇಕು, ರೋಡಿಗೆ ಬಿಡಬೇಕು ಅಂತ 100% ಜಾಗದೊಳಗೆ 40% ಸರ್ಕಾರಕ್ಕೆ ಬಿಡಬೇಕು. ಎಲ್ಲಗಳು ರೋಡ್ ಸಹಿತ, ರೋಡ್, ಡ್ರೈನ್, CS ಸೈಟ್, ಬಯಲು ಜಾಗೆ, ಗಾರ್ಡನ್ ಪರ್ಪಸ್ ಬಿಡ್ಬೇಕಂತ ಇರುತ್ತೆ. ಸೊ ಅದನ್ನ ಅದನ್ನ ಬಿಟ್ಕೊಂಡು 60% ಮಾತ್ರ ಇವರು ಡೆವಲಪ್ಮೆಂಟ್ ಮಾಡೋಕ್ಕಾಗಿರ್ತದೆ ಓನರು. ಅದು 40% ನಮ್ಮ ಸರ್ಕಾರದ್ದು ಅಂದ್ರೆ ಮಹಾನಗರ ಪಾಲಿಕೆ ಬದಲು ಅದು BDAಕ್ಕೆ ಹೋಗುತ್ತೆ. BDA ಅವರು ನಮ್ಮ ವಿಜಯಪುರ ಮಹಾನಗರ ಪಾಲಿಕೆಗೆ ಅದನ್ನ ಬಿಟ್ಟು ಕೊಡ್ಬೇಕಾಗತ್ತೆ. ಮೇಂಟೆನೆನ್ಸ್ ಎಲ್ಲ ಏನೆಲ್ಲ ಮಹಾನಗರ ಪಾಲಿಕೆಗೆ ಇರುತ್ತೆ. ಸೊ ಮೀನ್ಸ್ ಅದಕ್ಕೆ ಮಹಾನಗರ ಪಾಲಿಕೆ ಅದಕ್ಕೆ ಒಡೆಯರು, ಮಾಲೀಕರು ಮಹಾನಗರ ಪಾಲಿಕೆಯವರು. ಇದೇ ಮಹಾನಗರ ಪಾಲಿಕೆಯವರೇ ಅವ್ರನ್ನ ಲೀಸ್ ಮಾಡಿಕೊಳ್ಳಕ್ಕೆ ನಿನ್ನೆ ಠರಾವ್ ಪಾಸ್ ಮಾಡಿದ್ದಾರೆ ಸರ್. ಆಗಿದೆ ಸರ್. ಬಟ್ ಏನೋ ನಮ್ಗೆ ಕಾಪಿ ಸಿಕ್ಕಿಲ್ಲ ಅಂದ್ರೆ ಅದು ಠರಾವ್ ಬರೀಬೇಕಾದ್ರೆ ಒಂದು 4 ದಿನ 8 ದಿನ ಟೈಮ್ ಆಗುತ್ತೆ. ಬಟ್ ಠರಾವ್ ಪಾಸ್ ಮಾಡಿದ್ದಾರೆ ಸರ್.
ಹಾ ಕೊಟ್ಟ ಸರ್ ನೀನ್ ಆಗ್ಯದಲ್ಲ ಇದು ಪಾಸ್ ಆಗಿದೆ ಸರ್. ಇರೋದು ಇನ್ನ ಸರ್ಕಾರಕ್ಕೆ ಹೋಗ್ಬೇಕದು ಆಗಂಗಿಲ್ಲ. ಅದು ಅದಕ್ಕೆ ನಾವ್ ಏನ್ ಹೇಳಕತ್ತೀವಿ, ಚೀ ಮಾರಿ ಹಾಕೊಳ್ಳೋಕ್ಕಿಂತ ಸರ್ಕಾರದಿಂದ ಚೀ ಮಾರಿ ಹಾಕೊಂಡು ವಾಪಸ್ ಬರೋಕ್ಕಿಂತ ಇಲ್ಲೇ ನೀವು ಕೈ ಬಿಡ್ರಿ ಅಂತ ಹೇಳಕತ್ತೀವಿ. ಬಯಲು ಜಾಗ ಓಪನ್ ಸೈಟ್ ಓಪನ್ ಸೈಟ್ ಯಾರಿಗೂ ಕೊಡಾಕ ಸಾಧ್ಯವಿಲ್ಲ. ಇದು ಕಾನೂನದ. ನಾವು ನಮ್ಮ ಮನಸ್ಸಿನಿಂದ ಅದು ಅವ್ರಿಗೆ ಸರ್ಕಾರಕ್ಕೆ ಮಹಾನಗರಪಾಲಿಕೆ ಇರ್ಬೇಕು. ಮಹಾನಗರಪಾಲಿಕೆನ ಬರಂಗಿಲ್ಲ ಯಾವುದು ಯಾವ ವಿಷಯಕ್ಕೂ ಆಮೇಲೆ ಮತ್ತೆ ಈಗ ನೀವು ಈ ಹಿಂದೆನೂ ಕೂಡ ಕಾನೂನಾತ್ಮಕ ಹೋರಾಟಗಳನ್ನ ಮಾಡಿದಿರಿ. ಅದ್ರ ಹಿಂದೆ ಏನು ನ್ಯಾಯಾಲಯದಲ್ಲಿ ಪ್ರಕರಣಗಳು ಇದೆ, ನ್ಯಾಯಾಲಯದ ಮುಂದಾಗಿ ಇದು ಮಾಡಿದೆ ಅಂತ ನಿಮ್ಮ ಮೇಲೂ ಕೂಡ ಸಾಕಷ್ಟು ಆರೋಪಗಳಿದಾವೆ. ಏನ್ ಹೇಳ್ತೀರಾ? ಹೌದು, ನಿಮ್ ಚಾನೆಲ್ ನಲ್ಲಿ ನೀವೇ ತೋರಿಸಿರೋದು ನಮಗೆ ಕೇಳಾರ್ದೆ. ಆದ್ರೆ ನಾ ಇವತ್ತು ಎಲ್ಲಾರ ಮುಂದೆ ನಾ ಹೇಳಕತ್ತೀನಿ. ಅಂದ್ರ ಒಂದ್ ಮಾತು, ಅಲ್ಲಿ ಯಾರು ಸಾರ್ವಜನಿಕ ಒಂದು ಇದು ಐತಿದು, ನಾವು ಎಲ್ಲಾರು ಕೂಡಿಸಿ, ನಾನು ನಮ್ಮ ಬ್ರದರ್ ಪ್ರಕಾಶ್ ಮಿರ್ಜಿ ನಾವು ಎಲ್ಲರೂ ಕೂಡಿಸಿ ಅದು ಒಂದು ಕಾನೂನಾತ್ಮಕ ಹೋರಾಟವನ್ನು ನಾವು ಮಾಡಿದ್ವಿ. ಮತ್ತೆ ಈಗಾಗಲೂ ಅವರು ಒಂದು ಅನರ್ಹ ಕಾರ್ಪೊರೇಟರ್ಸ್ ಅವರು ಈಗ ನಾವು ಅವರಿಗೆ ಒಂದು ನಾನು ನೋಡಿದ್ದ ಸಾಯಂಕಾಲ ನ್ಯೂಸ್ ಹತ್ರ ಹೆಸರು ಯಾಕೆ ತಗೊಳಕತ್ತೀನಿ ಅಂದ್ರೆ ಅದರಾಗ ಅವ್ರು ನಮಗೆ ಇದು ಮಾಡಿದ್ರು. ಸೊ ಅವ್ರ ಮುಂದೆ ಒಂದು ಹೆಸರು ತಗೊಂಡು ಹೇಳಕತ್ತೀನಿ. ಅವ್ರಿಗೆ ನಾವು ಇದು ಒಂದು ಕರೆಸಿ ಕೇಳಬೇಕಿತ್ತು. ಅವರು ಏನಾಗೈತಂದ್ರೆ ನಮ್ಮ ಕಾರ್ಪೊರೇಟರ್ಗೆ RC ಬೆಳಗಾವಿ ಏನದಾರಲ್ಲ ಅವರೇ ನಮಗ್ ಸಂಬಂಧ. ಅವ್ರ ಏನ್ ಮಾಡ್ಯಾರ, ಈಗಾಗಲೇ ನಾವು ಏನ್ ಕಾನೂನಾತ್ಮಕ ಹೋರಾಟ ನಾವು ಮಾಡಿದೀವಿ, ಅವ್ರಿಗೆ ಅನರ್ಹ ಮಾಡಿದ್ದಾರೆ. ಅವ್ರು ಡಿಸ್ಕ್ವಾಲಿಫೈ ಅದಾರ. ಈಗಲೂ ಸಹಿ ಅವ್ರು ಡಿಸ್ಕ್ವಾಲಿಫೈ ಅದಾರ. ಕೋರ್ಟ್ ನಲ್ಲಿ ನಡೆಯುವಂತ ವಿಷಯನಲ್ಲಿ ಕೋರ್ಟ್ ಅವರಿಗೆ ಒಂದು ಸ್ಟೇ ಕೊಟ್ಟೈತಿ. ಅದು ಒಂದು ತಾತ್ಕಾಲಿಕವಾಗಿ ಸ್ಟೇ ಅದ. ಆ ತಾತ್ಕಾಲಿಕವಾಗಿ ಸ್ಟೇ ಸಿಕ್ಕಾಗ ಅವರು ಕಾನೂನಾತ್ಮಕವಾಗಿ ಅಲ್ಲಿ ಉಳ್ದಾರ. ನಾವು ಕಾನೂನಾತ್ಮಕನಲ್ಲಿ ಹೋರಾಟ ಮಾಡಕತ್ತೀವಿ. ಇಲ್ಲ ಸರ್ ಸರಿ ಸರ್, ಅದಕ್ಕೆ ನಾನು ಕ್ಲಿಯರಿಫಿಕೇಶನ್ ಕೊಡ್ತೀನಿ ಸರ್. ಸೊ ಇದ್ರೊಳಗೆ ಯಾವುದೇ ತಾವು ಹೇಳ್ದಂಗ ಇದ್ರೊಳಗೆ ಯಾವುದೇ ಯಾವ್ದು ಆಮಿಷಕ್ಕೆ ನಾವು ಒಳಗಾಗಿಲ್ಲ. ಇನ್ನೂ ಮಾನ್ಯ ಉಚ್ಚ ನ್ಯಾಯಾಲಯದ ಗುಲ್ಬರ್ಗ ಪೀಠ ಒಳಗೆ ಇದನ್ನ ಕೇಸ್ ಇನ್ನ ನಡೆದದ. ಇನ್ನ ಇದು ಮುಕ್ತ ಆಗಿಲ್ಲ. ಇನ್ನ 2 ತಿಂಗಳಲ್ಲಿ 3 ತಿಂಗಳಲ್ಲಿ ಅವ್ರು ಅನರ್ಹ ಆಗೋದು ಶತಸಿದ್ಧ. ಅನರ್ಹರಾಗಿದ್ದಾರೆ ಅಂತ ನ್ಯಾಯಾಲಯ ಆದೇಶ ಮಾಡ್ತು, ಮತ್ತೆ ಈಗ ಆದೇಶ ಕೊಡ್ತು. ಅದ್ರ ಕಾನೂನಾತ್ಮಕ ಹೋರಾಟ ಎಲ್ಲಿವರೆಗೆ ಬಂತು ಅನ್ನೋದು ನನ್ನ ಪ್ರಶ್ನೆ ಐತಿ. ಎಸ್ ಸರ್ ಇಲ್ಲ, ಅನರ್ಹ ಆಗಿದ್ದು RC ಅವರ ಆದೇಶದ ಮೇಲೆ ಅನರ್ಹ ಆಗ್ಯಾರ ಸರ್. ಅದು ಗುಲ್ಬರ್ಗ ಹೈಕೋರ್ಟ್ ಒಳಗೆ ನಡೆದಿದೆ. ಸೊ ಗುಲ್ಬರ್ಗ ಹೈಕೋರ್ಟ್ ಕೆಲವೊಂದು ಕಾರಣಗಳಿಂದ ಅದನ್ನ ಸ್ಟೇ ಕೊಟ್ಟಾರ ಸರ್. ಸ್ಟೇ ಕೊಟ್ಟಾರ. ಅದಕ್ಕೂ ಕೆಲವೊಂದು ರೀಸನ್ಸ್ ಆಗಿದೆ, ಹೆಚ್ಚು ಕೊಟ್ಟಿದ್ದಾರೆ. ಮೇಯರ್ ಉಪಮೇಯರ್ ಇಲೆಕ್ಷನ್ ಆಗಿತ್ತು. ಸೊ ಆದಾಗ ಅದಕ್ಕೆ ನೀವು ತಡೆ ಮಾಡಬೇಡ್ರಿ ಅಂತ ಹೇಳಿಂದ ಕೆಲವೊಬ್ರು ರಿಟ್ ಪಿಟಿಷನ್ ಹೋದ ಬಳಕ ಆಗಿದ್ದ ವಿಷಯ ನೀವು ಬರೀ ಡಿಕ್ಲರೇಷನ್ ಕೊಡ್ರಿ ಅಂತ ಹೇಳ್ಬೇಕು. ಅವರು ಹೈಕೋರ್ಟ್ ಮಾತ್ರ ಇಷ್ಟ ಹೇಳ್ಯದ, ಅದನ್ನ ನೀವು ಮೇಯರ್ ಉಪಮೇಯರ್ನ ಡಿಕ್ಲರೇಷನ್ ಕೊಡ್ರಿ ಅಂತ ಹೇಳಿಕೆಯಿಂದ ಕೊಟ್ಟ ಬಳಕ ಇವ್ರು ಮೇಯರ್ ಉಪಮೇಯರ್ ಈಗ ತಮ್ಮ ಸ್ಥಾನವನ್ನು ಅವರು ತಾವು ಅನುಭವಿಸ್ಲಾಕತ್ತಾರ ಅಷ್ಟೇ. ಬಟ್ ಇನ್ನೂ ತರ ಡಿಸ್ಕ್ವಾಲಿಫಿಕೇಶನ್ ಇದನ್ನ ಅನರ್ಹ ಕೇಸ್ ಏನದಲ್ಲ ಇನ್ನೂ ಹೈಕೋರ್ಟ್ ಒಳಗೆ ನಡೆದದ ಸರ್. ಮುಂದಾದ್ರೂ ಅದನ್ನ 100% ನಡೆಸ್ತೀವಿ. ಹಿಂದೆ ಇಲ್ಲ ಸರ್, ಹಿಂದೆ ತಕೊಂಡಿಲ್ಲ. ತಾವು ಬೇಕಾದ ನಮಗೆ ಅವಶ್ಯಕತೆ ಇಲ್ಲ. ಒಮ್ಮೆ ಅವರು ಡಿಸ್ಕ್ವಾಲಿಫೈನೇ ಆಗ್ಯಾರ, ನಾವು ಹಿಂದೆ ತಕೊಂಡ್ರೆ ಏನ್ ಮಾಡೋರು? ಸರ್ಕಾರ ಅವ್ರಿಗೆ ಡಿಸ್ಕ್ವಾಲಿಫೈ ಮಾಡೈತಿ. ಸರ್ಕಾರದ ಅಧಿಕಾರದ ತಿಳ್ಕೇಶಿಂದ ಕೋರ್ಟ್ ಅವರಿಗೆ ಇದು ಗೈಡೆನ್ಸ್ ಮಾಡಿದ್ರು. ಮತ್ತು RC ಅವರು ತಮ್ಮ ಮೇಲಿನ ದರ್ಜೆಗೆ ಕೇಳಿಕೆಸಿಂದ ಅದು ಒಂದು ಇದು ಏನೈತಿ ಕಾನೂನಾತ್ಮಕವಾಗಿ ಒಂದು ಇದು ನಡೆಸಿ ಅವರಿಗೆ ಡಿಸ್ಕ್ವಾಲಿಫೈ ಮಾಡ್ಯಾರ. ಈಗ ಅವ್ರು ಮೊದಲೇ ಇದು ಕಾರ್ಪೊರೇಷನ್ ನಲ್ಲಿ ಮೊದಲೇ ಮೇಯರ್ ಮತ್ತು ಉಪಮೇಯರ್ದ ಇಲೆಕ್ಷನ್ ಆಗಿತ್ತು. ಅವಾಗ ನಾವು ಇಲೆಕ್ಷನ್ ಅವ್ರು ಡಿಸ್ಕ್ವಾಲಿಫೈ ಆಗುತ್ತೆ ಮೊದಲು. ಅದಕ್ಕೇನೈತಿ ಕೋರ್ಟ್ ಅವರಿಗೆ ಕೆಲವು ದಿನ ಅವಕಾಶ ಕೊಡೋ ಸಂಬಂಧ ಅವರಿಗೆ ಯಾವುದೇ ಕಾನೂನಿನಿಂದ ಯಾವ್ದು ಕಾನೂನಿನಿಂದ ಕೊಟ್ಟಾರ ಅದು ನಮಗಿನ ಗೊತ್ತಿಲ್ಲ. ಅದು ವಕೀಲರು ಹೇಳ್ಬೋದು. ಇವತ್ತಿನ ನಾಳೆ ಅವ್ರು ಡಿಸ್ಕ್ವಾಲಿಫೈ ಆಗುದು ಖಚಿತವಾಗಿ ಶತಸಿದ್ಧ. ಈಗ ಇದು ಜಗದ ಏನ್ ಹೇಳ್ತೀವಿ ಫೈನಲ್ ಏನು ಮುಂದೆ ಇದು ಜಗತ್ ಸಂಬಂಧಪಟ್ಟ